ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಅಮಟೆಕಾಯಿಯನ್ನು ವರ್ಷ ಪೂರ್ತಿ ನಾವು ತಿನ್ನಲಿಕ್ಕಾಗೋದಿಲ್ಲ. ಜೂನ್ನಿಂದ ಸೆಪ್ಟೆಂಬರ್ ತನಕ ನಮಗೆ ಸಿಗ್ತದೆ, ಆಮೇಲೆ ಸಿಗೋದಿಲ್ಲ. ನೋಡಿ, ಈ ಥರ ನಾವು ಇದನ್ನು ವರ್ಷ ಪೂರ್ತಿ ನಮಗೆ ತಿನ್ನಬೇಕು ಅಂತ ಎನಿಸಿದರೆ ಇದನ್ನು ಹೇಗೆ ಮಾಡೋದು, ಹಿಡಿದು ಶೇಖರಿಸಿ ಎಂಬುದಾಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಅಮಟೆಕಾಯಿಯನ್ನು ಮೊದಲು ತೊಳೆದು ಕ್ಲೀನ್ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು. ಅಮಟೆಕಾಯಿಯನ್ನು ನಮ್ಮ GSP ಎಲ್ಲ ಕರೀಸಲ್ಲಿ ಹಾಕ್ಕೊಳ್ತೇವೆ. ಕೊದ್ದೇಲಿರ್ಬೋದು, ಗಶಿ ಇರ್ಬೋದು, ಯಾವುದಕ್ಕೂ ಕೂಡ ಹುಳಿಯ ಬದಲು ನಾವು ಇದನ್ನು ಹಾಕ್ಬೋದು. ತುಂಬ ರುಚಿಯಾಗ್ತದೆ. ಹಾಗಲಕಾಯಿ, ಕಣಿಲೆ ಹಾಗೂ ಈ ಅಮಟೆಕಾಯಿ ಹಾಕಿ ನಾವೊಂದು ಕರಿ ಮಾಡ್ತೇವೆ GSPಯಲ್ಲಿ. ಅದು ಅಂತೂ ಸೂಪರು. ಕೊಂಕಣಿ ಸಾಂಪ್ರದಾಯಿಕ ಅಡುಗೆಯನ್ನು ಸಾಕಷ್ಟು ನಾನು ವಿಡಿಯೋಸ್ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೇನೆ ವೀಕ್ಷಕರೇ. ನೀವು ಪ್ಲೇಲಿಸ್ಟ್ ನೋಡಬಹುದು, ಅದರಲ್ಲಿ ಅಮಟೆಕಾಯಿ ಕರೀಸ್ ಕೂಡ ನಾನು ಮಾಡಿ ಹಾಕಿದ್ದೇನೆ. ಬೇಕಾದಲ್ಲಿ ನೀವು ಅದನ್ನು ನೋಡಬಹುದು. ಅಮಟೆಕಾಯಿ ಎಷ್ಟಿದೆ ನೋಡಿ, ಅದರಿಂದ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ನೀರು ಚೆನ್ನಾಗಿ ಕಾದ ನಂತರ ಈ ಅಮಟೆಕಾಯನ್ನೆಲ್ಲ ಇದಕ್ಕೆ ಹಾಕಬೇಕು. ಇದನ್ನು ಬೇಯಿಸಿ ಲಿಡ್ ಮುಚ್ಚಿ ಆರಿದ ನಂತರ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಇಡುವಂಥದ್ದು. ಅಮಟೆಕಾಯಿ ಹಾಕಿದ ನಂತರ ಒಂದು ಕುದಿ ಬರಲಿ ಅಷ್ಟೇ. ವೀಕ್ಷಕರು, ನಾನು 5 ನಿಮಿಷದಷ್ಟು ಇದನ್ನು ಕುದಿಸಿದ ನಂತರ ನೋಡಿ ಇದರ ಕಲರ್ ಹೇಗೆ ಚೇಂಜ್ ಆಯಿತು ಎಂಬುದಾಗಿ. ಈಗ ನಾನು ಸ್ಟವ್ ಆಫ್ ಮಾಡಿ ಲಿಡ್ಡನ್ನು ಇದಕ್ಕೆ ಮುಚ್ತಾ ಇದ್ದೇನೆ. ಆರಿದ ನಂತರ ಇದನ್ನೀಗ ಒಂದು ಡಬ್ಬದಲ್ಲಿ ಹಾಕಿ ಇಡುವಂಥದ್ದು. ಡಬ್ಬದಲ್ಲಿ ಹಾಕುವಾಗ ಮಾತ್ರ ಇದಕ್ಕೆ ನೀವು ಉಪ್ಪು ಹಾಕಬೇಕಾಗ್ತದೆ. ಹರಳುಪ್ಪು ನಾನು ತೆಗೆದುಕೊಂಡಿದ್ದೇನೆ ನೋಡಿ. ಉಪ್ಪು ಹಾಕಿ ಇಡುವುದರಿಂದ ಗಾಜಿನ ಪಾತ್ರೆಯಲ್ಲಿ ಹಾಕೋದು ಒಳ್ಳೆಯದು ವೀಕ್ಷಕರು. 2 ಮುಷ್ಟಿಯಷ್ಟು ಹರಳುಪ್ಪನ್ನು ಈಗ ಹಾಕ್ಕೊಂಡಿದ್ದೇನೆ. ಇವಾಗ ಬೇಯಿಸಿದ ಅಮಟೆಕಾಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ಬೆಂದಿದೆ, ಇಷ್ಟು ಬೇಯಬೇಕು. GSPಯಲ್ಲಿ ಅಮಟೆಕಾಯಿ ಹಾಕಿ ಭಾರತ್ ಅಂತ ಒಂದು ಗೊಜ್ಜು ಥರ ರೆಸಿಪಿ ಇದೆ, ತುಂಬ ಚೆನ್ನಾಗಿ ಆಗ್ತದೆ ವೀಕ್ಷಕರೇ. ಇಂಥ ಒಂದು 4 ಅಮಟೆಕಾಯಿಯನ್ನು ಜಜ್ಜಿ ಮಾಡುವಂಥದ್ದು. ಆ ರೆಸಿಪೀಸನ್ನು ನಾನು ಹಾಕಿದ್ದೇನೆ, ನೀವು ನೋಡಬಹುದು. ತುಂಬ ರುಚಿಯಾಗ್ತದೆ. ಯಾವುದು ಬೇಕಾದರೆ ನಾವು ರೆಸಿಪೀಸನ್ನು ಮಾಡ್ಬೋದು ಈ ಥರ ಉಪ್ಪಿಗೆ ಹಾಕಿ ಇಡೋದ್ರಿಂದ. ಇವಾಗ ನಾನು ಪುನಃ ಇದರ ಮೇಲೆ ಉಪ್ಪು ಹಾಕ್ತೇನೆ. 2-3 ಮುಷ್ಟಿಯಷ್ಟು ಅಮಟೆಕಾಯಿ ಹಾಕಿ ಆದಮೇಲೆ 1-2 ಮುಷ್ಟಿಯಷ್ಟು ಉಪ್ಪನ್ನು ಹಾಕುವಂಥದ್ದು. ಇದೇ ರೀತಿಯಾಗಿ ನೀವು ಮಾಡಿ ಇಟ್ಟರೆ ವರ್ಷ ಪೂರ್ತಿ ಇದು ಹಾಳಾಗದೆ ಅದೇ ರೀತಿ ಇರ್ತದೆ. ನಮಗೆ ಬೇಕಾದಲ್ಲಿ ನಾವು ತೆಗೆದು ನೀರಿಗೆ ಹಾಕಿ ಒಂದು 3-4 ಗಂಟೆ ಇಟ್ಟರೆ ಉಪ್ಪು ಎಲ್ಲ ಹೋಗಿ ನಮಗೆ ಅಮಟೆಕಾಯಿ ಕರೀಸ್ಗೆ ರೆಡಿಯಾಗಿ ಸಿಗ್ತದೆ. ವೀಕ್ಷಕರೇ, ಬೇಯಿಸಿದ ನೀರನ್ನು ಬಿಸಾಡೋದು ಬೇಡ. ಇವಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅದೇ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ. ಇವಾಗ ಪುನಃ 1 ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು, ಬೇಯಿಸಿದ ನೀರನ್ನು ಹಾಕುವ. ಇದರ ಮೇಲೆ ತನಕ ಬಂದರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿ ಇಟ್ಟರೆ 1 ವರ್ಷ ತನಕ ಏನಾಗೋದಿಲ್ಲ. ನಿಮಗೆ ಯಾವಾಗ ಬೇಕಾದರೆ ಆವಾಗ ಕರೀಸನ್ನು ಮಾಡಿ ತೆಗಿಬೋದು. ಉಪ್ಪಿನಕಾಯಿ ಮಸಾಲೆಗೆ ಇದನ್ನು ಡೈರೆಕ್ಟಾಗಿ ಹಾಕ್ಬೋದು. ಇತರ ಕರೀಸ್ಗೆ ಹಾಕೋದಾದರೆ ನೆನೆಸಿ ಉಪ್ಪು ತೆಗಿಬೇಕು. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.